ಸಂಘದವರು ಕೂಡ ಇಂತ ಜಾಸ್ತಿ ಜನ ಇದ್ದೀರಾ, ನೀವೆಲ್ಲರೂ ಬರಬೇಕು ಮುಂಭಾಗಕ್ಕೆ ಅಂತ ಕೇಳ್ಕೊಳ್ತೀವಿ. ನೀವು ವೇದಿಕೆ ಹಿಂಭಾಗದಲ್ಲ ಮುಂದೆ ಇದ್ರೆ ನಮಗೆ ಶಕ್ತಿ. ಹಾಗಾಗಿ ವೇದಿಕೆಯನ್ನ ನಾವು ಗೌರವಿತರಿಗೆ ಸಮರ್ಪಿಸಿ ನಾವು ವೇದಿಕೆ ಮುಂಭಾಗಕ್ಕೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ಬಂಧುಗಳೇ, ಕಾರ್ಯಕ್ರಮವನ್ನ ಪ್ರತಿಭಟನೆಯನ್ನು ಉದ್ದೇಶಿಸಿ ಈಗ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಿಮ್ಮೆಲ್ಲರ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರೈತ ಸಂಘಟನೆಯ ಹೋರಾಟಕ್ಕೆ ವೇದಿಕೆ ಮೇಲೆ ಅರ್ಚನರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರೇ, ಈಗ ತಾನೇ ವೇದಿಕೆಗೆ ಬಂದು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ರೈತ ಸಂಘದ ಜೊತೆ ಒಡನಾಡಿಯಾಗಿ ಇರ್ತಕ್ಕಂಥ SD ಸೋಮಶೇಖರ್ ಅವರೇ, ಈಗ ತಾನೇ ನಿಮ್ಮೆಲ್ಲರ ಉದ್ದೇಶಿಸಿ ಹೋರಾಟದ ಕಿಚ್ಚನ್ನು ಎಬ್ಬಿಸಿದಂತ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಹಿತೈಷಿಗಳು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಪುಟ್ಸಮಣ್ಣನವರೇ, ಈ ಕ್ಷೇತ್ರದ ಈ ಭಾಗದ ಹಿರಿಯ ಮುಖಂಡರು ಶಿವಕುಮಾರ್ ಅವರೇ, ಈ ಪಂಚಾಯಿತಿಯ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ವಿಜಯ್ ಕುಮಾರ್ ಅವರೇ, ಪವನ್ ಕುಮಾರ್ ಅವರೇ, ಹಾಗೂ ನಮ್ಮ ಚೀಲೂರು ಹೋರಾಟಗಾರರಾದಂಥ ರೈತ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಚೀಲೂರು ಮುನ್ರಾಜರವರೇ, ವಿಶೇಷವಾಗಿ ಈ ಹೋರಾಟವನ್ನು ನಿರಂತರವಾಗಿ ರೂಪಿಸಿಕೊಂಡು ಬರ್ತಾ ಇರತಕ್ಕಂಥ ನದೀಮ್ ಮತ್ತೆ ಪ್ರಶಾಂತ್ ಅವರೆಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಹೋರಾಟ ಬಹಳ ಮಹತ್ತರವಾದಂಥ ಹೋರಾಟ. ಈಗಾಗಲೇ ನಮ್ಮ ಸಂತೋಷ್ ಹೆಗಡೆ ಅವರು ಹೇಳಿದ್ರು, ನಮ್ಮ ಮೂಲಭೂತ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅಂತಂತೇಳಿ. ಏನ್ ನೀವೆಲ್ಲ ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಕೂಡ ಬಂದಿದ್ದಾರೆ. ನಮಗೆಲ್ಲೋ ಒಂದ್ ಕಡೆ ನ್ಯಾಯ ಇವತ್ತು ಸಿಗುತ್ತೆ ಅಂತಂತೇಳಿ ನಾನಂತೂ ಕೂಡ ಭಾವಿಸಿದ್ದೇನೆ. ನದೀಮ್ ಅವರೇ, ನೀವು ಉದ್ವೇಗಕ್ಕೊಳಗಾಗ್ಬಿಡಿ. ಇವತ್ತು ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗ್ಲೇಬೇಕು. ಇಲ್ಲ ಟೋಲ್ ಎತ್ತಂಗಡಿ ಆಗ್ಬೇಕು, ಇಲ್ಲ ಸರ್ವಿಸ್ ರೋಡು ಕೂಡ ಆಗ್ಬೇಕು. ಟೋಲ್ ಸುಂಕವನ್ನ ಗೂಂಡಾಗಳನ್ನ ಬಿಟ್ಟು ವಸೂಲಿ ಮಾಡ್ತಿರ್ತಕ್ಕಂಥದ್ದು ಇವತ್ತಿಗೆ ಕೊನೆಗಾಣಬೇಕು. ಯಾಕೆ ಅಂತಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಮಾತಾಡ್ತಾ ವಿಜಯ್ ಕುಮಾರ್ ಅವರು ನಾವು ಮಾತಾಡಿದ್ವಿ. ನಮ್ಮ ಹಂದಿ ಸಾಗಾಣಿಕೆ ಮಾಡ್ತಕ್ಕಂಥ ಒಂದಷ್ಟು ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಅವರು ಅದು ಯಾರೋ ಅವಿವೇಕಿ ಟೋಲ್ನಲ್ಲಿ ಒಬ್ಬ ಗೂಂಡ ಹೇಳ್ತಾನಂತೆ, ಕಾಸು ಕೊಡದೆ ಹೋದ್ರೆ, ದುಡ್ಡು ಕೊಡದೆ ಹೋದ್ರೆ ಕುರಿ ನೇತಾಕ್ಬಿಡ್ತೀನಿ ಅಂತಂತೆ. ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಿದೀವಿ? ಪೊಲೀಸ್ ವ್ಯವಸ್ಥೆ ಎಲ್ಲೋಗಿದೆ? ಒಂದು ಸುಮೋಟ ಕೇಸ್ ಹಾಕೋಬೇಕಿತ್ತು. ಹಲವಾರು ಮೊನ್ನೆನೂ ಕೂಡ ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಕಗ್ಲಿಪುರದ ಸ್ಥಳೀಯ ಮುಖಂಡರ ಮೇಲೆ ಹಲ್ಲೆ ಆಗಿದೆ ಅಂತಂತೂ ಕೂಡ ನದೀಮ್ ಅವರು ಸೋಮನಹಳ್ಳಿ ಮುಖಂಡರ ಮೇಲೆ. ನೀವು ಟೋಲ್ ವಸೂಲಾತಿಗೆ ಗೂಂಡಾಗಳನ್ನ ಇಟ್ಟುಕೊಂಡು ವಸೂಲಾತಿ ಮಾಡ್ಲಿಕ್ಕೆ ಹೊರಟ್ರೆ, ಹಾಗಾದ್ರೆ ನಿಮ್ಮ ಸರ್ಕಾರವನ್ನ ನಾವು ಗೂಂಡಾ ಸರ್ಕಾರ ಅಂತ ಕರೀಲಿದ್ರೆ ತಪ್ಪಾಗುತ್ತಾ? ಪೊಲೀಸ್ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಮೇಲೆ ಏನು ನಮ್ಮ ರೈತರು ಏನಂತ ತಿಳ್ಕೋಬೇಕು? ಈಗಾಗಲೇ ನಮ್ಮ ಸರ್ ಹೇಳಿದ್ರು, 19(1)B ಆರ್ಟಿಕಲ್ ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವ ಸುಂಕವನ್ನು ಕೂಡ ವಸೂಲು ಮಾಡುವಂತಿಲ್ಲ ಅಂತ. ಒಂದ್ ಕಡೆ ನಾವು ಕಾರು, ವೆಹಿಕಲ್ಗಳನ್ನ, ಸ್ಕೂಟರ್ಗಳನ್ನ ತಗೋಬೇಕಾದ್ರೆ ನಮಗೆ ರೋಡ್ ಟ್ಯಾಕ್ಸ್ ಅಂತ ಹಾಕ್ತೀವಿ. ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಅಂತ ಹಾಕ್ತೀವಿ. ರೋಡ್ ಟ್ಯಾಕ್ಸ್ ಅನ್ನ ತಕೊಂಡ ಮೇಲೆ ಈ ಸುಂಕ ವಸೂಲಾತಿನ ಯಾಕೆ ಮಾಡ್ತೀನಿ? ಇಲ್ಲ, ರೋಡ್ ಟ್ಯಾಕ್ಸ್ ಅನ್ನ ತೆಗೆದುಬಿಡಿ, ಸುಂಕ ಕಟ್ಟೆ ಓಡಾಡಿ ಅಂತ ಹೇಳಿ ನಾವು ಸುಂಕ ಕಟ್ಟಿ ಓಡಾಡ್ತೀವಿ. ಇದು ಕೂಡ ಸರ್ಕಾರದಲ್ಲಿ ಏನಾದ್ರೂ ಒಂದು ಅಮೆಂಡ್ಮೆಂಟ್ ಆಗ್ಬೇಕು. ಒಂದ್ ಕಡೆ 3 ಲಕ್ಷ 4 ಲಕ್ಷ ಲಕ್ಸುರಿ ಗಾಡಿಗಳಿಗೆ 5 ಲಕ್ಷ 10 ಲಕ್ಷ ನಮ್ಮ ಶಾಸಕರೇ ಅವ್ರ ಕಾರ್ ಹತ್ರ ಅವರು ಲಕ್ಸುರಿ ಕಾರ್ ಇದೆ, ಅವ್ರಿಗೆ ಎಷ್ಟು ರೋಡ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಒಂದ್ ಕಡೆ ರೋಡ್ ಟ್ಯಾಕ್ಸ್ ಅಂತಾನೂ ತಗೊಳ್ಳೋದು, ಒಂದ್ ಕಡೆ ಟೋಲ್ ಕೂಡ ವಸೂಲು ಮಾಡೋದು. ಇದು ಹಗಲು ದರೋಡೆ ಅಲ್ವಾ? ಇಂಥ ಹಗಲು ದರೋಡೆಯನ್ನ ಇವತ್ತೇ ನಿಲ್ಲಿಸಬೇಕು. ಯಾರೋ ಒಬ್ಬ ನೆಲಮಂಗಲ ಕ್ಷೇತ್ರದ ಮೂಲದವನು ಬಂದು ಈ ಟೋಲ್ ಅನ್ನ ಸುಪರ್ದಿಯನ್ನು ವಹಿಸಿಕೊಂಡು ರೌಡಿ ಶೀಟರ್ಗಳನ್ನ ಕರ್ಕೊಂಡ್ಬಂದು ರೌಡಿಗಳನ್ನ ಬಿಟ್ಟು ವಸೂಲನ್ನ ಮಾಡತಕ್ಕಂಥದ್ದೇನಾರ ಆದ್ರೆ
ನಮ್ಮ ರೈತರುಗಳು ಕೂಡ ಹಸಿರು ಟವಲ್ ಹಾಕಿರ್ತಕ್ಕಂಥವ್ರು ಕೂಡ ರೌಡಿಗಳೇ, ನಮ್ಮ ಕನ್ನಡ ಶಾಲೆ ಹಾಕಿರ್ತಕ್ಕಂಥವ್ರು ಕೂಡ ರೌಡಿಗಳೇ. ಆದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ರೌಡಿಗಳು ನಾವು. ಕಾನೂನ ವ್ಯಾಪ್ತಿಯನ್ನು ಬಿಟ್ಟು ಯಾವತ್ತೂ ಕೂಡ ನಾವು ಮಾಡೋದಿಲ್ಲ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ಚಳುವಳಿಗಳನ್ನ ಮಾಡಬೇಕಾದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಹೋಗಿ ಈಗಾಗಲೇ ಟೋಲ್ ಮುಟ್ಟಿ ಹಾಕಿ ಅದನ್ನು ಕಿತ್ತಾಕಿ ನಾವು ಕಳಿಸ್ತಿದ್ದೋ. 1.5 ವರ್ಷಗಳ ಹಿಂದೆ ಕೂಡ ನಮ್ಮ ಪರಮ ಪೂಜ್ಯ ಸಂತೋಷ್ ಹೆಗಡೆ ಅವರು ಕೂಡ ಬಂದಿದ್ರು. ಆವತ್ತೇ ಟೋಲ್ ಅನ್ನ ಕಟ್ಟಲಿಕ್ಕೆ ಬಿಟ್ಟಿರ್ಲಿಲ್ಲ. ನಾವೆಲ್ಲರೂ ಕೂಡ ಸುಮಾರು 8-9 ತಿಂಗಳ ಕಾಲ ಟೋಲ್ ವಸೂಲಾತಿಗೂ ಕೂಡ ಬಿಟ್ಟಿರ್ಲಿಲ್ಲ. ಇವತ್ತು ವಾಮ ಮಾರ್ಗದಲ್ಲಿ ಪೊಲೀಸ್ನವ್ರನ್ನ ಒಂದ್ ಕಡೆ ಇಟ್ಕೊಂಡು, ಗೂಂಡಾಗಳನ್ನ ಒಂದ್ ಕಡೆ ಇಟ್ಕೊಂಡು ಟ್ರಯಲ್ ಬೇಸ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದನ್ನ ದುಡ್ಡು ವಸೂಲು ಮಾಡ್ತಿದ್ದೀರಲ್ಲ, ಈ ದುಡ್ಡು ಎಲ್ಲಿ ಹೋಗ್ತಿದೆ, ಯಾರಿಗ ಹೋಗ್ತಿದೆ? ನಿಮ್ಗೆ ಯಾರಿಗೆ ಟೆಂಡರ್ ಕೂಡ ಇನ್ನೂ ಆಗಿಲ್ಲ, ಟ್ರಯಲ್ ಬೇಸ್ ಅಲ್ಲಿ ನೀವು ದುಡ್ಡನ್ನು ವಸೂಲು ಮಾಡ್ತಾ ಇದ್ದೀರಿ. ಮತ್ತೆ ನಾವು ಈ ಸಭೆ ಮೂಲಕ ನೀವು ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟ ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧ. ನದೀಮ್ ಮತ್ತೆ ನಮ್ಮ ಪ್ರಶಾಂತ್, ನಿಮ್ಮ ಹೋರಾಟ ನೈತಿಕವಾದಂತ ಹೋರಾಟ, ಒಳ್ಳೆ ಹೋರಾಟ. ಸುಮಾರು 4 ಪಂಚಾಯಿತಿಯ ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಾ ಇರ್ತಕ್ಕಂಥ ಇಂಥ ಕಿಡಿಗೇಡಿ ಟೋಲ್ನ ಅಧಿಕಾರಿಗಳ ವಿರುದ್ಧ ಹೋರಾಟ, NHIA ವಿರುದ್ಧ ಹೋರಾಟ. ನಿಮ್ಮೆಲ್ಲ ಹೋರಾಟಕ್ಕೂ ಕೂಡ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ನಮ್ಮ ರೈತ ಸಂಘಟನೆಗಳು ನಿಮ್ ಜೊತೆಯಲ್ಲಿ ನಾವು ಇರ್ತೇವೆ. ಇವತ್ತು ಕೂಡ ಶಾಸಕರು ಕೂಡ ನಿಮ್ ಜೊತೆಲಿ ಇರ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮ್ಗೆ ಇದಕ್ಕಿಂತ ಶಕ್ತಿ ಯಾವ ಶಕ್ತಿ ಬೇಕು? ಹಾಗಾಗಿ ಯಾರು ಕೂಡ ಎದುರುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈಗಾಗಲೇ ನಮ್ಮ ಸಂತೋಷ್ ಹೆಗಡೆ ಅವರು ಒಂದು ಗಂಭೀರವಾದಂತ ಒಂದು ವಿಚಾರವನ್ನೇ ಹೇಳಿದ್ರು. ಶಾಸಕರು ಇಲ್ಲಿದ್ದಾರೆ, ಇವತ್ತೇ ಶಾಸಕರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ಅಂತ ನಾನಂತೂ ಕೂಡ ಅನ್ಕೊಂಡು. ನದೀಮ್ ಅವರೇ ಒಂದ್ ನಿಮಿಷ. ಶಾಸಕರು ನಮ್ಮ ಸಂತೋಷ್ ಹೆಗಡೆ ಅವರ ಅದು ಒಂದು ಒಳ್ಳೆ ವಿಚಾರ. ಸಾರ್ವಜನಿಕರಿಗೆ ಹೋದ್ರೆ ದುಡ್ಡು, ಶಾಸಕರು ಸಂಸದರು ಹೋದ್ರೆ ವಿಶೇಷವಾದಂತ ಟೋಲನ್ನ ಕೊಟ್ಟು ಹಣ ತಗೊಳ್ಳದೆ ಬಿಡ್ತಾರೆ ಅಂತಕ್ಕಂಥ ಮಾತು. ನೀವು ಇವತ್ತು ನಮ್ಮ ರೈತರಿಗೆ ಒಂದು ಪ್ರತಿಜ್ಞೆ ಮಾಡಿ ಸರ್, ನಾನ್ ಮಾತ್ರ ಇನ್ನು ಯಾವುದೇ ಫ್ರೀ ಟೋಲ್ ಅಲ್ಲಿ ಹೋಗೋದಿಲ್ಲ, ಸಾರ್ವಜನಿಕರಿಗೆ ಏನ್ ಹಕ್ಕಿದೆ ಅದೇ ರೀತಿ ನಾನು ಕೂಡ ಫಾಲೋ ಮಾಡ್ತೀನಿ ಅಂತಕ್ಕಂಥದ್ದನ್ನ ಈ ಸಾರ್ವಜನಿಕರಿಗೆ ನೀವು ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ, ಅದು ನಮ್ಮ ಸಂತೋಷ್ ಹೆಗಡೆ ಅವರ ಒಂದು ಒಳ್ಳೆ ನಿಲುವು. ಬಹಳ ನೋವಿದೆ ಅವ್ರಿಗೆ. ಈಗ ಶಾಸಕರಿಗೆ ಸಂಸದರಿಗೆ ಅವ್ರ ಹತ್ರ ಜೋರ ದುಡ್ಡಿದೆ, ಕೊಡ್ಬೋದು, ನಮ್ಮ ರೈತರಿಗೆ ದುಡ್ಡಿಲ್ಲ. ಹಾಗಾಗಿ ನಿಮ್ಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯ ಅಲ್ಲ. ಬೇಕಂದ್ರೆ ಸಾರ್ವಜನಿಕರಿಗೆ ಫ್ರೀ ಕೊಡಿ, ರಾಜಕಾರಣಿಗಳ ದುಡ್ಡು ತಗೊಳ್ಳಿ, ಒಳ್ಳೊಳ್ಳೆ ಅಧಿಕಾರಿಗಳ ದುಡ್ಡು ತಗೊಳ್ಳಿ. ಅಧಿಕಾರಿಗಳ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ಹೋರಾಟ ನಮ್ಮೆಲ್ಲ ಈ ಭಾಗದ 4 ತಾಲೂಕಿನ ಕೆಚ್ಚೆದೆಯ ಹೋರಾಟಗಾರರ ನೈತಿಕತೆಯನ್ನು ಪ್ರಶ್ನೆ ಮಾಡತಕ್ಕಂಥ ಹೋರಾಟ. ಈ ಹೋರಾಟವನ್ನೇನಾದ್ರು ನಾವು ಬಿಟ್ರೆ ನಾಳೆ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ರೋಡ್ಗಿಳಿಕ್ಕೆಲ್ಲ ಆಗೋದಿಲ್ಲ. ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಇನ್ನೂ 1000 ಜನ ಪೊಲೀಸ್ನವ್ರನ್ನ ಬೇಕಾದ್ರೆ ಹಾಕೊಳ್ಳಿ. ಜಿಲ್ಲಾಧಿಕಾರಿಗಳು ಹಿಂದೆ ಇದ್ದಂತ ದಯಾನಂದ್ ಅವ್ರಿಗೆ ನಾನು ಕೂಡ ಹೋಗಿದ್ದೆ. ನಮ್ಮ ಎಲ್ಲ ಇಲ್ಲಿ ನಮ್ಮ ಪುಟ್ಟಸಮ್ಮಣ್ಣವರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ನಾವು ಕೂಡ ಹೋಗಿದ್ವಿ. ಅವರು ಒಂದು ಗಂಭೀರವಾದಂತ ವಿಚಾರವನ್ನು ಹೇಳಿದ್ರು. ಹಿಂದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು ಟೋಲ್ ಇತ್ತು. ಆ ಟೋಲ್ಗೂ ಕೂಡ ಆ ಟೋಲ್ನ ಮಾಫಿಯಾ ನಮ್ಮನ್ನ ದಿಕ್ ತಪ್ಪಿಸ್ತು. ನೀವು ಸ್ಥಳೀಯರಿಗೆಲ್ಲರಿಗೂ ಕೂಡ ಪಾಸ್ ಕೊಡ್ತೀವಿ ಅಂತೇಳಿ ನಮ್ಮನ್ನ ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಟೋಲ್ ವಸೂಲಾತಿಗೆ ಹೋಯಿತು. 4-5 ವರ್ಷಗಳ ನಂತರ ಅದೇ ಟೋಲ್ ಮಾಲೀಕ ಸರ್ಕಾರಕ್ಕೆ ಕೇಸ್ ಹಾಕೊಂಡ. ಜಿಲ್ಲಾಧಿಕಾರಿಗಳನ್ನ ಪಾರ್ಟಿ ಮಾಡಿ ಸರ್ಕಾರಕ್ಕೆ ಕೇಸ್ ಹಾಕ್ತಾ. ಸ್ಥಳೀಯರಿಗೆ ನಾವು ಟೋಲ್ ಈ ಪಾಸ್ ಕೊಟ್ಟಿರೋದ್ರಿಂದ 35 ಕೋಟಿ ನನಗೆ ಲಾಸ್ ಆಗಿದೆ, ಆ ದುಡ್ಡನ್ನ ಸರ್ಕಾರ ಕಟ್ಕೊಡ್ಬೇಕು ಅಂತೇಳಿ. ಆ ಸರ್ಕಾರ ಕಟ್ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡು ಯಾವುದು? ನಾವು ಕಟ್ತಕ್ಕಂಥ ತೆರಿಗೆ ದುಡ್ಡು. ನಮ್ಮ ತೆರಿಗೆ ದುಡ್ಡಿನಲ್ಲಿ ಈ ಜಿಲ್ಲಾಧಿಕಾರಿನೂ ಕೂಡ ಒಬ್ಬ ಮೊದಲ ಕೂಲಿ. ನಾವು ಕಟ್ತಕ್ಕಂಥ ತೆರಿಗೆ ದುಡ್ಡಲ್ಲಿ ಕೊಡ್ತಕ್ಕಂಥ ಸಂಬಳ ಜಿಲ್ಲಾಧಿಕಾರಿ ಮೊದಲ ಕೂಲಿ. ನೀನು ನಮ್ಮ ಜನರ ಸೇವೆಯನ್ನು ಮಾಡಬೇಕೇ ಹೊರತು ನೀನು ಒಬ್ಬ ಯಾವ ಪ್ರಭಾವಿ ವ್ಯಕ್ತಿಯಾದಂತ ರಾಜಕಾರಣಿಗಳಿಗೋ ಅಥವಾ ಯಾರೋ ಗಂಭೀರವಾದಂತ ಟೋಲ್ ಒಂದು ಟೆಂಡರ್ ತಗೊಂಡಿರ್ತಕ್ಕಂಥ ಸಾಹುಕಾರನ ಸೇವೆ ಮಾಡತಕ್ಕಂಥದ್ದೆಲ್ಲ ಜಿಲ್ಲಾಧಿಕಾರಿಗಳೇ. ಅವತ್ತು ಹೇಳಿದ್ರು ಆ ಜಿಲ್ಲಾಧಿಕಾರಿ ದಯಾನಂದ್ ಅವರು, ನಾವು ಯಾವುದೇ ಕಾರಣಕ್ಕೂ ನಾನಿರೋವರೆಗೂ ಈ ಟೋಲ್ ನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಅದೇ ರೀತಿ ಮಾತು ಕೊಟ್ಟಿ ಪಾಪ ಅವರು ತಡೆ ಹಿಡಿದಿದ್ರು. ಯಾರೋ ಇನ್ನೊಬ್ಬ ಅವಿವೇಕಿ ಜನವಿರೋಧಿ ಜಿಲ್ಲಾಧಿಕಾರಿ ಬಂದಿದ್ದಾನೆ. ರಾಮನಗರದಲ್ಲೊಬ್ಬ ಅವಿವೇಕಿ ಜನವಿರೋಧಿ ಜಿಲ್ಲಾಧಿಕಾರಿ ಕೂತಿದ್ದಾನೆ. ಬೆಂಗಳೂರು ದಕ್ಷಿಣದಲ್ಲೂ ಒಬ್ಬ ಅವಿವೇಕಿ ಜಿಲ್ಲಾಧಿಕಾರಿ ಕೂತಿದ್ದಾನೆ. ಈ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ
ತಕ್ಕವಾದಂತ ಶಾಸ್ತಿಯನ್ನ ಮಾಡ್ಲಿಕ್ಕೆ ಅಲ್ಲೊಬ್ಬ ರಾಮನಗರದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಗೋಮಾಳಗಳನ್ನ ಲೂಟಿ ಮಾಡ್ತಕ್ಕಂಥ ಶಾಸಕರಿಗೆ ಕೈಗೊಂಬೆ ಕೂತಿದ್ದಾನೆ, ಇಲ್ಲೊಬ್ಬ ಜನವಿರೋಧಿ ಜಿಲ್ಲಾಧಿಕಾರಿ ಕೂತಿದ್ದಾನೆ. ಇವನ್ನೆಲ್ಲರನ್ನ ಮನೆ ಕಳಿಸುವಂತ ಕೆಲಸವನ್ನ ನಮ್ಮ ಹೋರಾಟಗಾರರು ಮಾಡಬೇಕು. ಮಾಧ್ಯಮದ ಸ್ನೇಹಿತರು ಇದು ಹೆಚ್ಚು ಪ್ರಚಾರವನ್ನ ಮಾಡಿ ಈ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಈ ಹೋರಾಟವನ್ನ ಮಾಡಲಿಕ್ಕೆ ನೈತಿಕವಾಗಿ ನಿಂತ್ಕೊಂಡಂತವ್ರು ವಿಜಯ್ ಕುಮಾರ್ ಮತ್ತೆ ಪವನ್ ಕುಮಾರ್ ಅವರು, ನಮ್ಮ ಪ್ರಶಾಂತ್ ಮತ್ತೆ ನದೀಮ್ ಅವರಿಗೆ ನನಗೆ ಗೊತ್ತು. ಈ ಭಾಗದಲ್ಲಿ ಸುರೇಶ್ ನಮ್ಮ ಶಿವಕುಮಾರ್ ಅವರು ಕೂಡ ಬಹಳ ಒಳ್ಳೆ ರಾಜಕಾರಣಿ. ಶಾಸಕರೇ, ನಿಮಗೂ ಕೂಡ ಕನ್ಸರ್ನ್ ಇದೆ. ನಮ್ಮ ನದೀಮ್ ಅವ್ರ ನಿಮ್ ಬಗ್ಗೆ ಬಹಳ ಹೇಳ್ತಿರ್ತಾರೆ. ನಮ್ಮ ಶಾಸಕರು ಜನಸ್ನೇಹಿ ಶಾಸಕರು. ನಾನು ಕೂಡ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಆಗಿದ್ದಾಗಿಂದಲೂ ಕೂಡ ಸೋಮಶೇಖರ್ ಅವ್ರನ್ನ ನಾನು ನೋಡ್ತೇನೆ. ನಮ್ಮ ಮುತ್ತಪುರಿ ಅವರಿಗೆ ಬಹಳ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಂಥವ್ರು. ಹಾಗಾಗಿ ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಈ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥವ್ರು ಇದೇ ಜನ. ಈ ಜನರ ನಡುವೆ ನಿಂತ್ಕೊಳ್ಳಿ. ಈ ಅಧಿಕಾರನ ನಿಮ್ಗೆ ಇನ್ನೂ 10 ಅಲ್ಲ 20 ವರ್ಷ ಅಧಿಕಾರವನ್ನ ಕೊಡಿಸುವಂತ ತಾಕತ್ತು ಈ ಹೋರಾಟಗಾರರಿಗೆ, ಈ ಜನರಿಗಿದೆ ಅಂತ ಹೇಳಿದಿ. ಶಾಸಕರು ನಿಮ್ ಜೊತೆಲಿ ಇರ್ತಾರೆ. ಮತ್ತೆ ಸಂತೋಷ್ ಹೆಗಡೆ ಅವರು ಪಾಪ ಅವ್ರನ್ನ ಕೂರಿಸ್ಕೊಂಡು ಜಾಸ್ತಿ ಹೊತ್ತು ಮಾತಾಡಬಾರದು. ಹಾಗಾಗಿ ಪರಮ ಪೂಜ್ಯರ ಪಾದಗಳಿಗೆ ನಾನು ನಮಸ್ಕರಿಸ್ತಾ, ನಮ್ಮ ಪುಟ್ಟಸಮ್ಮಣ್ಣವರು, ನಮ್ಮೆಲ್ಲ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು, ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಿಳೆ ನಮ್ಮ ಸಹೋದರಿ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದ್ಸಿ ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮತ್ತೆ ನದೀಮ್ ಅವರೇ, ಪ್ರಶಾಂತ್ ಅವರೇ, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನು ನಿನ್ನೆ ಒಂದು ಬೇಲ್ ತಗೊಬಂದಿದ್ದೀನಿ. ನನ್ನ ಹೋರಾಟದಲ್ಲಿ ರಾಮನಗರ ಕ್ಷೇತ್ರದ ಶಾಸಕರು ಕೇಸ್ ಹಾಕ್ಸಿದ್ರು. ನಿನ್ನೆ ಬೇಲಾಗಿದೆ, ಇವತ್ತು ಬೇಲಾಗಿಲ್ಲ ಅಂದ್ರೂ ಕೂಡ ನಾನು ಹೋರಾಟಕ್ಕೆ ಬಂದಿದ್ದೆ. ನನ್ನನ್ನು ಇವತ್ತು ಅರೆಸ್ಟ್ ಮಾಡಿದ್ರು ಮಾಡ್ಲಿ ಅಂತೇಳಿ ಪೂರ್ವಭಾವಿ ಸಭೆನಲ್ಲೇ ಶಪಥ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಜಗ್ಗೋದು ಬಗ್ಗೋದು ಇಂಥ 100 ಕೇಸು, ಕಾವೇರಿ ಗಲಾಟಿನ ಒಂದು 60-70 ಕೇಸ್ಗಳಿದ್ದು ನಮ್ಮ ಪುಟ್ಟಸಮ್ಮಣ್ಣವ್ರ ಮೇಲೆ, ನಮ್ಮೆಲ್ಲ ಕೂಡ ರೈತ ಚಳುವಳಿಗಾರರ ಮೇಲೆ. ಇದಕ್ಕೆಲ್ಲ ಬೊಗ್ಗೋರೆಲ್ಲ ಹೋರಾಟಕ್ಕೆ ನಿಂತ ಮೇಲೆ ನೋಡಿ, ಈಗಾಗಲೇ ನಮ್ಮ ನದೀಮ್ ಹೇಳ್ತಿರ್ತಾರೆ, ಏನು ಪೊಲೀಸ್ ಇಲಾಖೆನಲ್ಲಿ ನಿಮ್ಗೇನೋ ಸ್ಟಾರ್ಗಳಿರ್ತಾವಲ್ಲ ಆ ತರ ಕೇಸ್ಗಳು ಹಾಕಿದ್ರೆ ನಮ್ಗೆ ಹೋರಾಟಗಾರರಿಗೆ ಸ್ಟಾರ್ ಇದ್ದಂಗೆ ಅಂತೇಳಿ. ಖಂಡಿತವಾಗ್ಲೂ ಕೂಡ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಇವತ್ತು ಮಳೆ ಪ್ರಕೃತಿನೂ ಕೂಡ ನಮ್ಮ ಹೋರಾಟಕ್ಕೆ ಬಹಳ ಶಾಂತಿಯುತವಾದಂತ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಈ ಹೋರಾಟ ಇವತ್ತು ಮುಗಿಬೇಕು. ಈ ಟೋಲ್ ಕಿತ್ತು ಒಗಿಬೇಕು, ಸರ್ವಿಸ್ ರಸ್ತೆ ಆಗ್ಲೇಬೇಕು. ನಾವ್ಯಾರು ಕೂಡ ಪ್ರತಿಜ್ಞೆಯನ್ನು ಮಾಡೋಣ, ₹1 ಕೊಡೋದಿಲ್ಲ, ನಮ್ಗೆ ಸರ್ವಿಸ್ ರೋಡ್ ಮಾಡ್ಕೊಡಪ್ಪ. ನೀನು ಟೋಲ್ ಗಂಟು ಮೂಟೆಯನ್ನ ಕಟ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ಹೋರಾಟದ ರೂಪುರೇಷೆಯನ್ನ ನಾವೆಲ್ಲರೂ ಕೂಡ ಚಿಂತೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೋರಾಟದ